ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಈಗಾಗಲೇ ಅರ್ಜುನನಿಗೆ ಅಂಬಾರಿ ಬರುವಂಥ ಚಾನ್ಸ್ ಹೇಗೆ ಸಿಕ್ತು ಎಂಬುದನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಈ ವಿಡಿಯೋ ಬಲರಾಮನ ನಂತರ ಅಂಬಾರಿ ಬರುವಂಥ ಚುಕ್ಕಾಣಿಯನ್ನು ಹಿಡಿದಂಥ ನಮ್ಮ ಅರ್ಜುನ ಸತತವಾಗಿ 8 ಬಾರಿ ಅಂಬಾರಿಯನ್ನು ಹೊತ್ತಾನೆ. ದ್ರೋಣನ ನಂತರ ಅರ್ಜುನ ರಾಜಗಾಂಭೀರ್ಯ ಅಂದರೆ ಏನು ಎಂಬುದನ್ನು ತೋರಿಸ್ಕೊಡ್ತಾನೆ. ನಮ್ಮ ಅರ್ಜುನ ಆನೆ ಮೈಸೂರಿನ ದಸರಾಗೆ ಬಂದಾಗ ಮಾತ್ರ ಅವನ ಶಾಂತ ಸ್ವಭಾವದ ಆನೆಯಾಗಿ ನಾವು ನೋಡ್ತೀವಿ. ಅರ್ಜುನ ಅವನ ಕಾಡಲ್ಲಿದ್ದರೆ ಅವನ ಆರ್ಭಟನೆ ಒಂಥರ ಇರುತ್ತೆ. ಅವನನ್ನು ಪುಂಡಾನೆಗಳ ಸೆರೆಗೆ ಮತ್ತು ಹುಲಿ ಕ್ಯಾಪ್ಚರ್ ಕಾರ್ಯಾಚರಣೆಗೆ ಉಪಯೋಗಿಸ್ತಿರ್ತಾರೆ. ಅಲ್ಲಿ ಅವನ ಹಬ್ಬ ಬಂದು ನಿಂತರೆ ಸಾಕು, ಕೆರಳಿದ ಸಿಂಹ ಮತ್ತು ವಿಪರೀತ ಮದವೇರಿದ ಕಾಡಾನೆಗಳ ಅಟ್ಟಹಾಸವನ್ನು ಮಟ್ಟ ಹಾಕ್ತಿರ್ತಾನೆ. ಇವನು ಮುಂದೆ ಮದವೇರಿದ ಆನೆಗಳು ನಾನೇ ಅಂತ ಬಂದು ನಿಂತ್ಕೊಂಡಾಗ ನಾನು ನಿಮ್ಮಪ್ಪ ಅನ್ನೋ ರೀತಿ ಆ ಕಾಡಾನೆಗಳ ಜೊತೆ ಫೈಟ್ ಮಾಡಿ ಆನೆಗಳು ಆ ಸಿಂಹಗಳನ್ನು ಕ್ಯಾಪ್ಚರ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗ್ತಾನೆ. ಅವನ ದೈತ್ಯ ದೇಹ ಭೀಮಾಕಾರ ಮತ್ತು ಅವನ ಬಲಿಷ್ಠವಾದ ದಂತಗಳನ್ನು ನೋಡಿ ಎಷ್ಟೋ ಆನೆಗಳು ಅಲ್ಲಿಂದ ಓಡೋಗಿರುವಂಥ ಉದಾಹರಣೆಗಳು ಕೂಡ ನಮ್ಮಲ್ಲಿವೆ. ಯಾಕಂದರೆ ಅರಣ್ಯ ಇಲಾಖೆಗೆ ಇವನೊಂಥರ ಶಕ್ತಿ. ದೈತ್ಯ ದೇಹ ಭೀಮಾಕಾರ, ಅವನನ್ನು ನೋಡೋದೇ ಒಂಥರ ಆನಂದ ಅನ್ನೋ ಹಾಗೆ ಇರುತ್ತೆ. ರಾಜಗಾಂಭೀರ್ಯದಲ್ಲಿ ಇವನು ರಾಜಬೀದಿನಲ್ಲಿ ಹೆಜ್ಜೆ ಆಗ್ತಾ ಇದ್ದರೆ ಅದನ್ನು ನೋಡೋಕ್ಕೆ ಸಹಸ್ರಾರು ಜನಗಳು ಅಲ್ಲಿ ಬಂದು ನಿಂತಿರ್ತಾರೆ. ಒಂದು ಕಾಲದಲ್ಲಿ ಇವನು ಪುಂಡ ಅನ್ನಿಸ್ಕೊಂಡ, ಹಂತಕ ಅನ್ನೋ ಕುಖ್ಯಾತಿಯನ್ನು ಪಡೆದು ದಸರಾದಿಂದ ದೂರನೂ ಇದ್ದ. ನಂತರ ಬಾ ಮಾರಾಯ, ನಿನ್ನಿಂದ ಒಂದು ಕೆಲಸ ಆಗಬೇಕಿದೆ ಅಂತ ಅವನನ್ನು ದಸರಾಗೆ ಕರ್ಕೊಂಡು ಬರ್ತಾರೆ. ನಂತರ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಅವನು ಕೊನೆಗೆ ಅಂಬಾರಿಯನ್ನು ಹೊರೋದಕ್ಕೆ ಸೆಲೆಕ್ಷನ್ ಕೂಡ ಆಯ್ತಾನೆ. 2012ರಿಂದ 2019ವರೆಗೂ ಕಂಟಿನ್ಯೂಸ್ ಆಗಿ 8 ಬಾರಿ ಅಂಬಾರಿಯನ್ನು ಹೊತ್ತು ಅವನ ಮೇಲಿದ್ದಂಥ ಎಲ್ಲ ಕಳಂಕನ ತೊಳ್ಕೊತಾನೆ ನಮ್ಮ ಅರ್ಜುನ. ಬಲರಾಮನಷ್ಟು ಶಾಂತ ಸ್ವಭಾವದವನು ಆಗಿರಲಿಲ್ಲ, ಆದರೆ ದ್ರೋಣನಷ್ಟೇ ಗಾಂಭೀರ್ಯವನ್ನು ಹೊಂದಿದಂಥ ಆನೆ ಆಗಿರ್ತಾನೆ ನಮ್ಮ ಅರ್ಜುನ. ನಂತರ 2019ರಲ್ಲಿ ಕೊನೆಯ ಬಾರಿಯಾಗಿ ಅಂಬಾರಿಯನ್ನು ಹೊತ್ತಂಥ ನಮ್ಮ ಅರ್ಜುನನಿಗೆ 60 ವರ್ಷ ತುಂಬುತ್ತೆ. 60 ವರ್ಷ ತುಂಬಿದ ನಂತರ ನಮ್ಮ ಅರ್ಜುನನಿಗೆ 750 kg ತೂಕ ಇರುವಂಥ ಅಂಬಾರಿ ಏನೋ ಅಷ್ಟು ಹಿಂಸೆ ಅಂತ ಅನ್ನಿಸ್ತೇನೆ ಇರ್ಬೋದು. ಆದರೆ ವಿಪರ್ಯಾಸ ಏನಂದರೆ 750 kg ಅಂಬಾರಿನ ಹೊರೋದಕ್ಕೆ ನಿನ್ನ ಕೈಲಿ ಆಗಲ್ಲ ಅಂತಂದು ದಸರಾದಿಂದ ದೂರ ಇಟ್ಟಂಥ ಆನೆಯನ್ನು ಅಪಾಯಕಾರಿಯಾದಂಥ ಆನೆ ಕ್ಯಾಪ್ಚರ್ ಕೆಲಸಗಳಿಗೆ ಉಪಯೋಗಿಸ್ಕೊಳ್ಳಿ ಅನ್ನೋಂಥ ಪರ್ಮಿಷನನ್ನು ಕೊಡುತ್ತೆ. ಆದರೂ ಕೂಡ 2021ರಿಂದ ನಮ್ಮ ಅರ್ಜುನ ಆನೆಯ ಮೇಲೆ ಇರುವಂಥ ನಮ್ಮ ಕರ್ನಾಟಕ ಜನತೆಯ ಪ್ರೀತಿಗೆ ಮತ್ತು ಅರ್ಜುನ ಇಲ್ಲಿವರೆಗೂ ಸೇವೆ ಸಲ್ಲಿಸಿರುವಂಥದ್ದಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ವಿಷಯದಿಂದ ಅವನನ್ನು ನಿಶಾನೆ ಆನೆಯಾಗಿ ಮತ್ತೆ ದಸರಾಗೆ ಕರ್ಕೊಂಡು ಬರ್ತಾರೆ. ಆದರೆ ದುರದೃಷ್ಟಕರ ಸಂಗತಿ ಏನೆಂದರೆ ಹಾಸನದ ಹತ್ರ